ಸಿಬಿಎಸ್ಇ ಪಠ್ಯಕ್ರಮವನ್ನು ಕೇಸರೀಕರಣ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟು ಎಡವಟ್ಟು ಮಾಡಿಕೊಳ್ಳಲಾಗಿದೆ. ಹೌದು, 6ನೇ ತರಗತಿಯ ಪುಸ್ತಕದ ಪ್ರಕರಣ ಇದು. ಕೃಷ್ಣ ಅಂತ ಹೆಸರಿಟ್ಟಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಎನ್ಸಿಇಆರ್ಟಿ 6ನೇ ತರಗತಿ ಕನ್ನಡ ಬುಕ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪಠ್ಯದಲ್ಲಿ ಮಾಂಸಾಹಾರ ಬಹಿಷ್ಕಾರ ವಿಚಾರಕ್ಕೂ ಕೂಡ ಜನಾಕ್ರೋಶ ವ್ಯಕ್ತವಾಗಿದೆ. ಪುಸ್ತಕದ ಬಗ್ಗೆ ಶಿಕ್ಷಣ ತಜ್ಞರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಸ್ಯಾಹಾರ ನಿರೂಪಣೆಗಳನ್ನು ಬಲವಂತವಾಗಿ ಹೇರಲಾಗ್ತಿದೆ ಅನ್ನುವಂತಹ ವಿಚಾರವನ್ನು ಶಿಕ್ಷಣ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಸಿಬಿಎಸ್ಇ ಪಠ್ಯಕ್ರಮದ ವಿಚಾರ ಇದು. ಪಠ್ಯಕ್ರಮದಲ್ಲಿ ಕೇಸರೀಕರಣ ಆಗ್ತಾ ಇದೆ, ಅನಗತ್ಯವಾಗಿ ಕೆಲವೊಂದು ವಿಚಾರಗಳನ್ನು ಹೇರಲಾಗ್ತಾ ಇದೆ. ಈ ರೀತಿಯ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಹೌದು, ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ, ಮಲೆನಾಡು, ಹಳೆ ಮೈಸೂರು ಭಾಗದ ಜನಪದ ಸಾಹಿತ್ಯ, ಪ್ರಾದೇಶಿಕ ಜೀವನ ಪದ್ಧತಿ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಶಿಕ್ಷಣ ತಜ್ಞರು ಮಾಡಿದ್ದಾರೆ. ಪಠ್ಯಕ್ರಮದ ವಿರುದ್ಧ ಶಿಕ್ಷಣ ತಜ್ಞರು ಭಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎನ್ಸಿಇಆರ್ಟಿ ಪುಸ್ತಕ ಇದು. ನೀವು ಫೋಟೋಸಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಆ ಪಠ್ಯ ಪುಸ್ತಕದ ಹೆಸರು ಕೃಷ್ಣ ಅಂತ ಇದೆ. ಕೃಷ್ಣ ಅನ್ನೋದರ ಅರ್ಥ ಏನು ಅಂತ ನೋಡಬೇಕಾಗತ್ತೆ. ಕೃಷ್ಣ ಅನ್ನೋದರ ಭಾವನೆ ಏನು ಅನ್ನೋದು ನೋಡಬೇಕಾಗತ್ತೆ. ಸೊ ಇದೆಲ್ಲದರ ಆಯಾಮದಲ್ಲಿ ಶಿಕ್ಷಣ ತಜ್ಞರು ಏನು ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಕೃಷ್ಣ ಅನ್ನುವಂಥ ಹೆಸರಿನ ಪ್ರಯೋಗ ಆಗಿರೋದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಹೆಸರಿನ ಪ್ರಯೋಗದ ಮೂಲಕ ಕೇಸರೀಕರಣದ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿರೋದು. ಎನ್ಸಿಇಆರ್ಟಿ 6ನೇ ತರಗತಿಯ ಕನ್ನಡ ಪುಸ್ತಕದ ವಿರುದ್ಧ ಕಂಡು ಬಂದಿರುವಂತಹ ಗಂಭೀರ ಆರೋಪ ಇದು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, 6ನೇ ತರಗತಿಯ ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿರುವ ಸಂಬಂಧ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ವಿರೋಧ ಮಾಡೋದಕ್ಕೆ ಅವರು ಕೊಡ್ತಿರುವಂತಹ ಪ್ರಮುಖ ಕಾರಣಗಳೇನು, ಈ ಕಾರಣಕ್ಕೆ ನಮ್ಮ ವಿರೋಧ ಅನ್ನೋದಾದ್ರೆ? ಎನ್ಸಿಇಆರ್ಟಿ ಬಗ್ಗೆ ಈಗಾಗಲೇ ಬಹಳಷ್ಟು ಒಂದು ಆಕ್ರೋಶಗಳು ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ 6ನೇ ಕ್ಲಾಸ್ ಕನ್ನಡ ಪುಸ್ತಕದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಪಠ್ಯ ಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಟ್ಟಿದ್ದೇಕೆ ಎಂದು ಶಿಕ್ಷಣ ತಜ್ಞರು ಪ್ರಶ್ನಿಸಿದ್ದಾರೆ. ಈ ಪಠ್ಯ ಪುಸ್ತಕ ಪುರಾಣ, ಧಾರ್ಮಿಕ ಕಥೆಗಳು, ಸಸ್ಯಾಹಾರ ಮತ್ತು ದೇವಕೇಂದ್ರಿಕದ ನಿರೂಪಣೆಗಳನ್ನ ಬಲವಂತವಾಗಿ ಹೇಳಲಾಗಿದೆ. ಅಂದ್ರೆ ಪುಸ್ತಕದ ಹೆಸರಿನ ಬಗ್ಗೆ ಮಾತ್ರವಲ್ಲದೆ ಕರಾವಳಿ ಕರ್ನಾಟಕ ಹಾಗೇನೆ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆ ಮೈಸೂರು ಭಾಗದ ಜನಪದ ಸಾಹಿತ್ಯ ಹಾಗೇನೆ ಪ್ರಾದೇಶಿಕ ಜೀವನ ಪದ್ಧತಿಯನ್ನ ಈ ಪಠ್ಯ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅನ್ನೋದು ಈಗಾಗಲೇ ಶಿಕ್ಷಣ ತಜ್ಞರಾಗಿರ್ಬೋದು, ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆ ಮೈಸೂರು ಭಾಗದ ಜನ ಬಹಳಷ್ಟು ಒಂದು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ R3 ಎಂಬುದು 6ನೇ ತರಗತಿಯಿಂದ ಕಡ್ಡಾಯಗೊಳಿಸಲಾದ 3ನೇ ಭಾಷಾ ವಿಷಯವಾಗಿದೆ. ರಾಜಕೀಯ ಹಾಗೇನೆ ಸಾಂಸ್ಕೃತಿಕ ಹೇರಿಕೆ ಅಸ್ತ್ರ ಅಂತ ಈಗಾಗಲೇ ತಿಳಿಸಿರುವಂತದ್ದಾದ್ರೆ ಸಾಂಸ್ಕೃತಿಕ ಹೇರಿಕೆ ಮಾಡ್ಲಾಗ್ತಿದೆ. 6ನೇ ತರಗತಿ R3 ಕನ್ನಡ ಪಠ್ಯ ಪುಸ್ತಕವು ಬಹಳಷ್ಟು ನಮ್ಗೆ ದಿಗ್ಭ್ರಮೆ ಮೂಡಿಸ್ತಾ ಇದೆ ಅಂತ ಅಸಮಾಧಾನ ಕೂಡ ಹೊರ ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮಕ್ಕಳು ಇನ್ನು ಕೂಡ ಪುಟ್ಟ ಮಕ್ಕಳು, ಸೊ ಇವರಿಗೆ ಈ ರೀತಿಯಾದಂತಹ ಒತ್ತಡ ಹಾಕೋದು ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗುವ ಸಾಧ್ಯತೆ ಇದೆ ಅಂತ ಮಾನಸಿಕ ತಜ್ಞರು ಕೂಡ ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಮಾಂಸಾಹಾರ ಬಹಿಷ್ಕಾರಕ್ಕೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು ಆರೋಗ್ಯವೇ ಭಾಗ್ಯ ಎಂಬ ಪಾಠದ ತಕರಾರನ್ನ ಕೂಡ ಎತ್ತಿದ್ದಾರೆ. ಅಂದ್ರೆ ಆಹಾರದ ಬಗ್ಗೆ ಮಾತನಾಡುವಾಗ ಪರೋಕ್ಷವಾಗಿ ಸಾತ್ವಿಕ ಆಹಾರದ ಪರಿಕಲ್ಪನೆಯನ್ನ ಮಕ್ಕಳ ತಲೆಗೆ ತುಂಬಲಾಗ್ತಿದೆ. ಮೊಟ್ಟೆ, ಮೀನು, ಚಿಕನ್, ಮಟನ್, ಉತ್ತರ ಕರ್ನಾಟಕದ ಶೇಂಗಾ ಎಣ್ಣೆಯೊಂದಿಗೆ ಜೋಳದ ರೊಟ್ಟಿ ಇವೆಲ್ಲ ಎಲ್ಲಿಗೆ ಹೋದ್ವು? ಇದು ಮಾಂಸಾಹಾರಿ ಆಹಾರವನ್ನ ಉದ್ದೇಶ ಪೂರ್ವಕವಾಗಿ ಮೂಲೆ ಗುಂಪು ಮಾಡುವ ಷಡ್ಯಂತರ ಅನ್ನೋದು ಕೂಡ ಮಾಂಸಾಹಾರಿಗಳು ಕೂಡ ಇದ್ರ ಬಗ್ಗೆ ಒಂದು ಕಡೆ ಬಹಳಷ್ಟು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಒಂದು ಕಡೆ ಶಿಕ್ಷಣ ತಜ್ಞರು ಒಂದು ರೀತಿಯಾದ ಟೀಕೆಗಳನ್ನ ಮಾಡಿದೆ, ಮತ್ತೊಂದು ಕಡೆ ಮಾನಸಿಕ ತಜ್ಞರು ಕೂಡ ಇದ್ರ ಬಗ್ಗೆ ವ್ಯಾಪಕ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಹಾಗೇನೆ ವೈದ್ಯರು ಅಂದ್ರೆ ಪೀಡಿಯಾಟ್ರಿಷಿಯನ್ ಆಗಿರ್ಬೋದು, ಹಾಗೇನೆ ನ್ಯೂಟ್ರಿಷನ್ ಅವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ತಕರಾರನ್ನ ಎತ್ತುತ್ತಾ ಇರುವಂತದ್ದು. ಇದು ಮಕ್ಕಳಿಗೆ ನಿಜಕ್ಕೂ ಕೂಡ ಅಂದ್ರೆ ಈಗಾಗಲೇ ಮಕ್ಕಳು ಪುಟ್ಟ ಮಕ್ಕಳು 6ನೇ ತರಗತಿ ಅಂದ್ರೆ ಅಷ್ಟೊಂದು ಮೆಚೂರಿಟಿ ಇರಲ್ಲ. ಸೊ ಅಂತ ಮಕ್ಕಳಿಗೆ ಈ ರೀತಿಯಾದಂತೆ, ಯಾಕಂದ್ರೆ ಇಷ್ಟೊಂದು ಗೊಂದಲಗಳು ಸೃಷ್ಟಿಯಾಗುವಂತಹ ವಾತಾವರಣ ನಿರ್ಮಾಣ ಆದ್ರೆ ಮಕ್ಕಳ ಮನಸ್ಸಿಗೆ ಕೂಡ ಒಂಥರ ಗೊಂದಲ ಸೃಷ್ಟಿಯಾಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದು ಶಿಕ್ಷಣ ತಜ್ಞರ ಅಭಿಪ್ರಾಯ ಆಗಿದೆ. ದಿವ್ಯಾ, ಕರ್ನಾಟಕ ಶಿಕ್ಷಣ ಇಲಾಖೆ ನಿಟ್ಟಿನಲ್ಲಿ ಏನಾದರೂ ಕ್ರಮಕ್ಕೆ ಮುಂದಾಗಬಹುದಾ, ಅಥವಾ ಈಗಾಗಲೇ ಆಕ್ರೋಶ ವ್ಯಕ್ತವಾಗಿರುವುದರಿಂದಾಗಿ ಎನ್ಸಿಇಆರ್ಟಿ ಕುರಿತಂತೆ ಶಿಕ್ಷಣ ಇಲಾಖೆ ವತಿಯಿಂದ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆಯಾ?
ಎಸ್, ಯಾಕಂದ್ರೆ ಶಿಕ್ಷಣ ಇಲಾಖೆ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಶಿಕ್ಷಣ ತಜ್ಞರಾಗಿರ್ಬೋದು, ಅಷ್ಟು ಮಾತ್ರವಲ್ಲದೆ ವೈದ್ಯರಾಗಿರ್ಬೋದು, ಈಗಾಗಲೇ ಕರಾವಳಿ ಬಗ್ಗೆ ಬೇರೆ ಬೇರೆ ಜನತೆ ಇದ್ರ ಬಗ್ಗೆ ಧ್ವನಿ ಎತ್ತುವಾಗ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಬದಲಾವಣೆ ಕೇಳಿ ಕೂಡ ಬರ್ಬೋದು. ಯಾಕಂದ್ರೆ CBSE 6ನೇ ತರಗತಿಗೆ ಈ ರೀತಿ ಮಾಡಿದಂತಹ ಇದಕ್ಕೆ ಬಹಳಷ್ಟು ಒಂದು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋ ಕಾರಣಕ್ಕಾಗಿ ಈಗಾಗಲೇ ಮಧು ಬಂಗಾರಪ್ಪ ಅವರು ಕೂಡ ಟ್ವೀಟ್ ಮೂಲಕ ಅಂದ್ರೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇವರು ಮಾಜಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿದ್ರು. ಸೊ ಇವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಇವರು ಕೃಷ್ಣ ಎಂಬ ಹೆಸರು ಕನ್ನಡ ಭಾಷೆ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಗೆ ಸಂಬಂಧಿಸಿಲ್ಲ ಅಂತ ಆಕ್ಷೇಪವನ್ನ ಕೂಡ ಹೊರ ಹಾಕಿದ್ದಾರೆ. ಅಂದ್ರೆ ಕನ್ನಡದ ವೈಚಾರಿಕ ಪರಂಪರೆ, ಸಾಂಸ್ಕೃತಿಕ ಇತಿಹಾಸವನ್ನ ಕಡೆಗಣಿಸುವಂತಹ ಪಠ್ಯಪುಸ್ತಕ ರೂಪಿಸಲಾಗಿದೆ ಅಂತ ಅವರು ಆರೋಪವನ್ನ ಕೂಡ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಈಗಾಗಲೇ ಮಾಜಿ ಶಿಕ್ಷಣ ಸಚಿವರು ಕೂಡ ಈ ರೀತಿಯಾದಂತಹ ಅಸಮಾಧಾನ ಹೊರ ಆಗಿರೋ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಕೆಲವು ಬದಲಾವಣೆ ಆಗೋ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ. ರೈಟ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, NCERT 6ನೇ ತರಗತಿಯ ಕನ್ನಡ ಪುಸ್ತಕದ ವಿರುದ್ಧ ವ್ಯಕ್ತವಾಗಿರುವಂತಹ ಆಕ್ರೋಶ ಇದು. ನೀವು ಆ ಫೋಟೋಸಲ್ಲಿ ಬಹಳ ಸ್ಪಷ್ಟವಾಗಿ ನೋಡಬಹುದು. ಕೃಷ್ಣ ಅನ್ನುವಂತಹ ಪುಸ್ತಕದ ಹೆಸರು. ಕೃಷ್ಣ ಅನ್ನುವಂಥ ಅರ್ಥವನ್ನು ನೋಡಬೇಕಾಗತ್ತೆ, ಕಡುಗಪ್ಪು ಅನ್ನುವಂಥ ಅರ್ಥ ಬರುತ್ತೆ. ಭಾವನೆಯನ್ನು ನೋಡೋದಾದರೆ ಅಫ್ಕೋರ್ಸ್ ಅದು ಧಾರ್ಮಿಕ ಭಾವನೆ ಆಗಿದೆ. ಜಾತ್ಯತೀತ ರಾಷ್ಟ್ರದಲ್ಲಿ ಈ ನಿಲುವುಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮತ್ತು ಈ ಪಠ್ಯಪುಸ್ತಕದ ಮೂಲಕ ಮಕ್ಕಳಲ್ಲಿ ಕೇಸರೀಕರಣದ ಭಾವನೆಯನ್ನು ಮೂಡಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಭುಗಿಲೆದ್ದಿರುವಂಥ ಆಕ್ರೋಶ. ಇದಕ್ಕೆ ಶಿಕ್ಷಣ ತಜ್ಞರು ಹಲವಾರು ಉದಾಹರಣೆಗಳ ಮೂಲಕವೇ ಉಲ್ಲೇಖ ಮಾಡಿದ್ದಾರೆ. ಒಂದು ಕೃಷ್ಣ ಅನ್ನುವಂಥ ಪುಸ್ತಕ, ಮತ್ತೊಂದು ಸಸ್ಯಾಹಾರ ಅಥವಾ ಸಮತೋಲಿತ ಆಹಾರ ಸೇವನೆಯಿಂದ ಆಗುವಂತಹ ಬದಲಾವಣೆಗಳು, ಆರೋಗ್ಯವೇ ಭಾಗ್ಯ ಅನ್ನುವಂತಹ ನಿಟ್ಟಿನಲ್ಲಿ ಪುಸ್ತಕದಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿರುವುದರಿಂದಾಗಿ ಮಾಂಸಾಹಾರ ಸೇವಕರಿಗೆ ಒಂದು ರೀತಿ ಗೊಂದಲದ ಒಂದು ಸ್ಥಿತಿ ನಿರ್ಮಾಣ ಆಗಬಹುದು. ಇದ್ರ ಬಗ್ಗೆ ವಿರೋಧ ಆಗಿದೆ. ಇನ್ನು 3ನೇ ತರಗತಿಯ ಪುಸ್ತಕದಲ್ಲೂ ಕೂಡ ಮೃದುಲಾ ಅಂತ ಹೇಳಿ ಹೆಸರಿಡಲಾಗಿದೆ. ಅಂದರೆ ಪುಸ್ತಕದ ಹೆಸರೇ ಮೃದುಲಾ ಅಂತ ಹೇಳಿ. ಹಾಗಾದರೆ ಇದು ಧಾರ್ಮಿಕ ಭಾವನೆ ಅಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ.